ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಹೆಗ್ಡೆ ಅವ್ರಿಗೆ ಅನುಮಾನ ಬರ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಬಿಕಾಸ್ ಅಪ್ಪು ಮೇಲೆ ಅವ್ರಿಗೆ ತುಂಬಾ ನಂಬಿಕೆ ಇದೆ. ಆದರೆ ಊರಿನ ಜನಗಳೆಲ್ಲರೂ ಅಂತಿರೋದು, ಶರಣ ಮಾತಾಡ್ತಿರೋದು, ಈ ಕಡೆ ಪೊಲೀಸವರು ಆಡ್ತಿರೋ ಮಾತುಗಳು, ಈ ಕಡೆ ಹೆಗ್ಡೆ ಅವ್ರಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಮಯ ಪರಿಸ್ಥಿತಿಗಳು ಎಲ್ಲವೂ ಕೂಡ ಜನಗಳು ಹೇಳಿದ್ದೇ ನಿಜ ಅಂತ ಅನ್ನಿಸ್ತಿದ್ರು ಕೂಡ ಅವ್ರಿಗೆ ಅದನ್ನು ಒಪ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಹಾಗಿದ್ರೆ ಇಲ್ಲಿ ಅಣ್ಣ ಒಂದು ಸಜೆಷನ್ ಕೊಡ್ತಿದ್ದಾರೆ. ಆ ಕಡೆ ಅಪ್ಪು ಗೌರಿ ಮಾತಿಗೆ ತಲೆಬಾಗಿದ್ದಾರೆ. ಅದರ ನಡುವೆ ಈ ಕಡೆ ಶಿವಣ್ಣಂಗೆ ಒಂದು ಬಿಗ್ ವಿಷಯ ಗೊತ್ತಾಗ್ತದೆ. ಫೈನಲಿ ಸುಪಾರಿ ಕೊಟ್ಟಿದ್ದೆ ಇಲ್ಲಿ ಅಪ್ಪುನ ಕೊಲ್ಲಿಸೋದಕ್ಕೆ ಈ ಕಡೆ ಶಿವಣ್ಣ ಮುಂದಾಗ್ತಿದ್ದಾರೆ. ಹಾಗಾದರೆ ಏನಪ್ಪ ಆಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವಾಗ ಇಲ್ಲಿ ಅಪ್ಪು ತನ್ನ ಜೊತೆ ಇದ್ದಷ್ಟು ಹೊತ್ತು ಅವನಿಗೂ ತೊಂದರೆ ಆಗುತ್ತೆ, ಜೊತೆಗೆ ಅವನು ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಳೆ. ಹಾಗಾಗಿ ಬಸ್ಸಿಂದ ಕೂಡ ತಪ್ಪಿಸ್ಕೊಳ್ತಾಳೆ, ದೇವಸ್ಥಾನದ ಸನ್ನಿಧಿಗೆ ಬರ್ತಾಳೆ, ದೇವ್ರ ಹತ್ರ ಕೇಳ್ಕೊತಾಳೆ, ದೇವ್ರೆ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅಪ್ಪು ತುಂಬಾ ಒಳ್ಳೆ ಹುಡುಗ, ನನ್ನನ್ನು ಸೇಫಾಗಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಆದರೆ ನನ್ನ ಮನೆಗೆ ಹೋಗೋಕೆ ಇಷ್ಟ ಇಲ್ಲ, ಅವನ ಜೊತೆ ಇದ್ದರೆ ಖಂಡಿತ ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ, ಅದಕ್ಕೋಸ್ಕರ ನಾನು ಅವನಿಂದ ದೂರ ಆಗಿದ್ದೀನಿ ಅಂತ ಹೇಳಿದ್ರೆ ಈ ಕಡೆ ಹೆಗ್ಡೆ ಅವರ ಮಗಳನ್ನ ಹುಡ್ಕೊಂಡು ಬಂದೇ ಬಿಡ್ತಾನೆ ಅಪ್ಪು. ಫೈನಲಿ ಗೌರಿನ ಶತಾಯ ಮನೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಈ ಕಡೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು, ಗೌರಿ ಕೇಳ್ತಾ ಇದ್ದಾಗ ಈ ಕಡೆ ಅಪ್ಪುಗೆ ಕೋಪ ಬಂದ್ಬಿಡುತ್ತೆ. ನೀನೊಬ್ಬ ಮಗಳ ಹಾಗೆ ಹೇಗೆ ಹೆಗ್ಡೆಯವ್ರ ಮಗಳಾಗಿ ಈ ರೀತಿ ನಡ್ಕೋತಿದ್ಯಲ್ಲ, ಅಲ್ಲಿ ನಿಮ್ಮಪ್ಪ ಎಷ್ಟೆಲ್ಲ ಗೋಳು ಇಟ್ಟಿದ್ದಾರೆ ಗೊತ್ತಾ, ಎಲ್ಲ ಕಡೆ ನಿನ್ನ ಹುಡುಕ್ತಿದ್ದಾರೆ, ಮಗಳು ಕಾಣಿಸ್ತಿಲ್ಲ ಅಂತ ಹಂಬಲಿಸ್ತಿರ್ತಾರೆ, ಅವ್ರಿಗೆ ಎಲ್ಲ ಸಂಕಷ್ಟ ಕೊಟ್ಟು ಇಲ್ಲೇ ಉಳ್ಕೋತೀನಿ ಅಂತೆಲ್ಲ ನಿನ್ಗೆ ಏನು ಹೇಳಬೇಕು ಅಂತ ಹೇಳ್ತಿದ್ರೆ ನೀನು ಯಾರು, ನಾನು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡೋನು, ನೀನು ಯಾಕೆ ನನ್ನ ಬೆನ್ನಿಂದ ಬಿದ್ದಿದ್ಯಾ, ಸುಮ್ಮನೆ ಇರಿಟೇಟ್ ಮಾಡಬೇಡ, ನಾನು ಕೂಡ ನನ್ನನ್ನು ಕಾಪಾಡಿದೆ ಅಂತ ಇಷ್ಟೊತ್ತು ಸುಮ್ಮನಿದೆ, ಆದರೆ ನಿಂದು ಅತಿ ಆಯಿತು, ನನ್ನ ಇಷ್ಟ ನಾನು ಇಲ್ಲೇ ಇರ್ತೀನಿ, ಕೆಲಸದವನಾಗಿ ನೀನು ನನ್ನ ಜೊತೆ ಬರ್ಕೂಡ್ದು, ಯಾಕಂದರೆ ನೀನು ಯಾರು ನನ್ನ ಜೊತೆ ಬರೋದಕ್ಕೆ, ನನ್ನನ್ನು ಮನೆಗೆ ಕರ್ಕೊಂಡು ಹೋಗೋದಕ್ಕೆ, ಸುಮ್ಮನೆ ಇಲ್ಲಿಂದ ನನ್ನನ್ನು ಬಿಟ್ಟು ಹೋಗ್ತಾರು ಅಂತ ಹೇಳ್ಬಿಡ್ತಾಳೆ. ಇದರಿಂದ ಅಪ್ಪುಗೆ ತುಂಬಾ ಆಗುತ್ತೆ, ಬೇಜಾರಾಗುತ್ತೆ. ನಂತರ ಫೋನ್ ಮಾಡೋಕೆ ಹೋಗ್ತಿದ್ದಾನೆ, ಬಟ್ ಅವ್ನು ಫೋನ್ ಇವಾಗ ಆಗ್ತಿಲ್ಲ. ತಕ್ಷಣ ಅಲ್ಲಿ ಹೋಗೋರ ಹತ್ರನೇ ಫೋನ್ ತಗೋತಾನೆ, ತನ್ನ ಮನೆಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಬಟ್ ಒಂದು ಫೋನ್ ಕಾಲ್ ರಿಸೀವ್ ಮಾಡ್ತಿಲ್ಲ. ಹಾಗಾಗಿ ಬೇರೆ ನಂಬರ್ಗೆ ಕಾಲ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಆಲ್ರೆಡಿ ಯುಗಾದಿ ಹಬ್ಬ ಮಾಡದೆ ಕೂತಿರ್ತಾರೆ ಮರೆತು ಈ ಕಡೆ. ಆದರೆ ನಾತಿ ಬಂದಿದೆ ಇವತ್ತು ಯುಗಾದಿ ಹಬ್ಬ ಅಂತಿದ್ದಾಗೆ ಒಬ್ಬಟ್ಟು ಮಾಡೋಕೆ ಹೋಗ್ತಾರೆ. ಆದರೂ ಕೂಡ ತನ್ನ ಮಗನಿಗೆ ಆಗ್ತಿರೋ ಅವಮಾನ, ಜನಗಳು ಹೇಳ್ತಿರೋ ಮಾತೆ ಮಂಗಳಮ್ಮ ಅವ್ರಿಗೆ ನೋವು ಕೊಡ್ತದೆ. ಆದರೆ ಇಲ್ಲಿ ಅವ್ರ ನಾತಿ ಅಂತೂ ಅಪ್ಪುಗೆ ಗೌರಿ ಸರಿಯಾದ ಜೋಡಿ, ಶ್ರೀಮಂತರ ಮನೆ ಹುಡುಗಿ ಬೇರೆ, ನಮ್ಮ ಮನೆ ಕೂಡ ಸಖತ್ತಾಗಿ ಸರಿ ಹೋಗ್ಬಿಡುತ್ತೆ, ಎಲ್ಲ ಸ್ಥಿತಿ ಸರಿ ಹೋಗುತ್ತೆ, ಒಳ್ಳೆ ಮದುವೆ ಮಾಡಿಕೊಂಡ್ರೆ ಒಳ್ಳೇದು ಅಲ್ವಾ ಅಂತ ಎಲ್ಲ ಹೇಳ್ತಿದ್ರೆ, ಇನ್ನೊಮ್ಮೆ ನಿನ್ನ ಬಾಯಿಂದ ಬಂದರೆ ಸುಮ್ಮನೆ ಇರುವುದಿಲ್ಲ ಅಂತ ಬೈತಿದ್ದಾರೆ. ನಂತರ ಈ ಕಡೆ ಅರ್ಚನಾ ಅಂತೂ ಫುಲ್ ಕೋಪದಲ್ಲಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ಅರ್ಚನಾ ನಂಬರ್ಗೆ ಕಾಲ್ ಬರುತ್ತೆ. ಅಣ್ಣ ಮಾತಾಡ್ತಿರೋದು ನೋಡಿ ಅವಳಿಗೆ ಖುಷಿ ಆಗುತ್ತೆ. ಅಮ್ಮನ ಕರೀತಾಳೆ, ಸ್ಪೀಕರಲ್ಲಿ ಮಾತಾಡ್ತಿದ್ದಾರೆ. ಇಲ್ಲಿದ್ಯಾ ಹೇಗೆ ಅಂದಾಗ ನಾನು ಮುಂಬೈಗೆ ಹೋಗೋಕೆ ಆಗಲಿಲ್ಲ ಅಂತ ತಿಳಿಸ್ತಾರೆ. ಜೊತೆಗೆ ಏನಪ್ಪ ಇದೆಯಾ, ಊಟ ಮಾಡಿದ್ಯಾ, ಹಾಗೆ ಹೇಗೆ ಎಲ್ಲ ವಿಚಾರಿಸ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಗೊತ್ತಾಗ್ಬಿಡುತ್ತೆ ಗೌರಿಗೆ ಮನೆಗೆ ಕಾಲ್ ಮಾಡ್ತಿದ್ದಾರೆ ಅಂತ. ತಕ್ಷಣ ಫೋನ್ ಕಿತ್ಕೊಂಡ್ಬಿಡ್ತಾಳೆ. ನಿನ್ನ ಯಾರು ಹೇಳಿದ್ದು ಕಾಲ್ ಮಾಡಬೇಡ ಅಂತ ಹೇಳಿದ್ರು ಕೂಡ ಕಾಲ್ ಮಾಡ್ತಿದ್ಯಲ್ಲ, ನಿನ್ಗೆ ಏನು ಹೇಳಬೇಕು ಅಂದಾಗ, ಅಮ್ಮ ತಾಯಿ ನಾನು ನಿಮ್ಮನೆಗೆ ಕಾಲ್ ಮಾಡ್ತಿಲ್ಲ ಅಮ್ಮ, ನಿನ್ನ ಸಹವಾಸನೆ ಬೇಡ ನನಗೆ, ನಾನು ನಮ್ಮನೆ ಜೊತೆ ಮಾತಾಡ್ತಿದ್ದೀನಿ, ಅದಕ್ಕೂ ಕೂಡ ತಡೆ ಹೊಡ್ತೀಯಲ್ಲ ಅಂತ ಹೇಳ್ತಿದ್ರೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ನಾನು ನಿನ್ನ ಜೊತೆ ಇದ್ದೀನಿ ಅಂತ ನಿಮ್ಮ ಮನೆಯವ್ರಿಗೆ ಹೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಅಷ್ಟರಲ್ಲಿ ಈ ಕಡೆ ಕಾಲ್ ಕಟ್ ಆಗುತ್ತೆ. ಓ ಮೈ ಗಾಡ್, ಏನು ಮಾಡೋದು, ಕಾಲ್ ಕಟ್ಟಾಯಿತು ಅಂತ. ಆದರೆ ನಮ್ಮ ಅಣ್ಣ ಯಾವುದೇ ಕಾರಣಕ್ಕೂ ಗೌರಿ ಜೊತೆ ಇಲ್ಲ ಅನ್ನೋದು ಗೊತ್ತಾಯ್ತಲ್ಲ. ನಮ್ಮ ಅಣ್ಣ ನಮಗೆ ಕಾಲ್ ಮಾಡಿದ, ಈ ಕಾಲ್ನ ಮೊದಲೇ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಆ ಜನಗಳ ಬಾಯಿನ ಕೂಡ ಮುಚ್ಚಿಸ್ಬಹುದಿತ್ತು ಅಂತ ಅರ್ಚನಾ ಹೇಳ್ತಾಳೆ. ಏನಿದು ಬೆಳಿಗ್ಗೆಯಿಂದ ಕೂಡ ಇವಳಿಗೆ ಅಣ್ಣನ ಮೇಲೆ ಇಷ್ಟು ಪ್ರೀತಿ ಕರೀತದೆ, ಗೌರಿ ಜೊತೆ ಹೆಸರು ತಳ್ಕೊಳ್ಕೊಳ್ಳೋದು ಇವಳಿಗೆ ಇಷ್ಟ ಇಲ್ವಲ್ಲಪ್ಪ ಅಂತ ಅನ್ಕೋತಿದ್ರೆ, ಈ ಕಡೆ ಅತ್ತೆ ಅಂತೂ ಅಪ್ಪು ಮತ್ತು ಗೌರಿ ಇಬ್ಬರು ಕೂಡ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ, ಮೊದಲೇ ಎಲ್ಲರೂ ಕೂಡ ಮಾತಾಡ್ಕೋತಿದ್ದಾರೆ. ಅವ್ನು ಕಾಲ್ ಮಾಡಿದ ಮಾತ್ರಕ್ಕೆ ಈ ಕಡೆ ಯಾರು ಗೊತ್ತು, ಗೌರಿನೇ ಅವನ ಜೊತೆ ಇದ್ರೂ ಇರಬಹುದಲ್ವ, ಮುಂಬೈಗೂ ಹೋಗಿಲ್ಲ ಅಂತದಾನೆ, ಮದುವೆನೇ ಮಾಡಿಕೊಂಡು ಶಾಕ್ ಕೊಡ್ಬೋದೇನೋ ಅನ್ಕೋತಿದ್ದಾಗೆ ಈ ಕಡೆ ಅರ್ಚನಾ ಕಣ್ಮುಂದೆ ಮದುವೆ ಆಗಿರೋದನ್ನೇ ತಂದ್ಕೊಂಡು ಹುಚ್ಚಿ ಥರ ಆಡ್ಬಿಡ್ತಾಳೆ. ನಂತರ ಈ ಕಡೆ ಏನಿದೋ ಹೆಗ್ಡೆಯವ್ರ ಮಗಳಾಗಿ ಈ ರೀತಿ ನಡ್ಕೋತಿದ್ಯಲ್ಲ, ನೀನು ನಿಜವಾಗ್ಲೂ ಅವ್ರ ಮಗಳೇನ, ಇಂಥ ಸಂಸ್ಕಾರನ ನಿನ್ಗಿರೋದು, ಅಪ್ಪ ಅಮ್ಮನ ಕಷ್ಟ ಕೊಟ್ಟು ಏನು ಮಾಡಬೇಕು ಅಂತಿದ್ಯಾ, ಅವ್ರ ಕಣ್ಣೀರ ದಾರಿಯಲ್ಲಿ ಹರಿತಿದ್ರೆ ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ, ನೀನೊಬ್ಳು ಮಗಳ ಅಂತಿದ್ರೆ ದಯವಿಟ್ಟು ಅಪ್ಪು ನೀನು ಕಾಲಿಟ್ಕೋತೀನಿ, ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ, ನಿನ್ನ ಮನೆಯವ್ರ ಜೊತೆ ಮಾತಾಡಿದ್ರೆ ಅವ್ರು ನನ್ನನ್ನು ಕರ್ಕೊಂಡು ಹೋಗ್ತಾರೆ, ನಾನಲ್ಲಿ ಹೋದರೆ ಒಂದು ಜೀವ ಹೋಗುತ್ತೆ, 3 ಜೀವ ಹೋಗೋದು, 1 ಜೀವ ಹೋಗೋದು ನನ್ನಿಂದ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ, ಯಾಕೆ ಏನು ಅಂತ ಕೇಳಬೇಡ, ಆದರೆ ಯಾವುದೇ ಕಾರಣಕ್ಕೂ ನಾನೀಗ ಮನೆಗೆ ಹೋಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಅದಕ್ಕೆ ಈ ಕಡೆ ಅಪ್ಪು ಕೂಡ ಸುಮ್ಮನೆ ಆಗಲೇಬೇಕಾಗತ್ತೆ.
ನಂತರ ಈ ಕಡೆ ಎದೇಳು ಬರದಲ್ಲಿ ಈ ಕಡೆ ಬಟ್ಟೆ ಕೂಡ ಅರ್ಧೋಗುತ್ತೆ. ನಂತರ ಅವನದೇ ಶರ್ಟ್ ಕೊಟ್ಟಿರ್ತಾರೆ. ನಂತರ ಈ ಕಡೆ ಸೀರೆ ಹಾಕ್ಕೊಂಡಿದ್ದಾಳೆ. ನಂತರ ಈ ಕಡೆ ಶರಣಂಗೆ ಕಪಾಳಕ್ಕೆ ಬಾರಿಸಿ ಅವ್ರಮ್ಮ ಕರ್ಕೊಂಡು ಬಂದಿರ್ತಾರೆ. ನಾನೇನು ಹೇಳಿದ್ರೆ ನೀನೇನು ಮಾಡ್ತಾ ಇದೆಯಾ, ಅಪ್ಪು ಮತ್ತು ಆ ಹೆಗ್ಡೆ ಫ್ಯಾಮಿಲಿನ ದೂರ ಮಾಡು ಅಂದರೆ ನೀನೇ ಅವರಿಬ್ಬರ ನಡುವೆ ಸಂಬಂಧ ಹುಟ್ಟಾಕಿ ಒಂದು ಮಾಡ್ತಿದ್ಯಾ. ಸಂಬಂಧ ಹುಟ್ಟಾಕಿದ್ರೆ ಇನ್ಯಾರ ಗತಿ ಅಂತ ಅವನಿಗೆ ಮದುವೆ ಮಾಡಲ್ವಾ, ಅಳಿಯ ಆಗಲ್ವಾ, ಆಮೇಲೆ ಅವ್ರ ಸಂಬಂಧ ಇನ್ನೂ ಕೂಡ ಹತ್ರ ಆಗಲ್ವಾ, ಏನು ಮಾಡೋಕ್ಕೆ ಹೊರಟಿದ್ಯಾ, ಏನು ತಲೆಯಲ್ಲಿ ಜೀನಿ ಮನೆ ಇಟ್ಕೊಂಡಿದ್ಯಾ, ಹಾಗೆ ಹೀಗೆ ಅಂತ ಬೈದು ಹೊಡೆದು ಬಾರಿಸ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಇದನ್ನೆಲ್ಲ ಮಾಡಿದ್ದು ನಾವೇನೆ, ಲಾರಿಗೆ ಹಾಕಿದ್ವಿ, ಆ ಲಾರಿಲೇ ಅಪ್ಪು ಇದ್ದ ಅಂತ ಹೇಳ್ತಿದ್ದಾಗ ಈ ಕಡೆ ಅಮ್ಮಂಗೆ ಇನ್ನೂ ಕೂಡ ಬಿಗ್ ಶಾಕ್ ಆಗಿಬಿಡುತ್ತೆ. ಏನು ಮಾತಾಡ್ತಿದ್ರ ನೀವೇನ ಇಷ್ಟೆಲ್ಲ ಎಡವಟ್ಟು ಮಾಡಿದ್ದು, ಅದ್ರ ಜೊತೆಗೆ ಓಡೋಗಿದ್ದಾರೆ ಅನ್ನೋ ಪಟ್ಟ ಬೇರೆ ಕಟ್ಟಿ ಅವರಿಬ್ರು ಮದುವೆ ಆಗ್ಬಿಡ್ಬೇಕು, ಆ ರೀತಿ ಮಾಡ್ತಿದ್ಯಾ. ಯಾವುದೇ ಕಾರಣಕ್ಕೂ ಅಪ್ಪು ಜೊತೆ ಅವಳು ಮದುವೆ ಮಾಡಬೇಕು ಅನ್ನೋ ವಿಶ್ವ ಆರಾಮ ಹೆಗ್ಡೆ ತಲೆಗೆ ಹೋಗಬಾರ್ದು ಅಂದರೆ ಆ ತಲೆಗೂ ವಿಶ್ವ ಹಾಕ್ಬಿಟ್ಯಾ ಪಾಪಿ, ನೀನು ಒಬ್ಬ ಮಗನ ಅಂತ ಹೇಳಿ ಬೈತಿದ್ದಾರೆ. ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಈ ಕಡೆ ಮಂಗಳಮ್ಮ ಅವರಂತೂ ಶರಣಂಗೆ ಬಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಅರ್ಚನಾನ ಕರ್ಕೊಂಡು ಬಂದು ನನ್ನ ಮಗ ಫೋನ್ ಮಾಡಿದ. ಅವನ ಜೊತೆ ಯಾವ ಗೌರಿನೂ ಇಲ್ಲ, ಏನೂ ಇಲ್ಲ. ಈಗಲಾದರೂ ಗೊತ್ತಾಯ್ತಾ ನನ್ನ ಮಗ ಗೌರಿನ ಕರ್ಕೊಂಡು ಹೋಗಿಲ್ಲ ಅಂತ, ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ ಅಂದಾಗ ಹೌದಾ ನಂಬರ್ ಕೊಡು ನೋಡ್ತೀನಿ ಅಂತದಾಗೆ ನಂಬರ್ ತಗೋತಾರೆ. ಆ ನಂಬರು ಈ ಊರಿಂದ 7 ಗಂಟೆಗಳಷ್ಟು ಮುಂಬೈಗೆ ಹತ್ತಿರ ಆಗಿರ್ತಕ್ಕಂಥ ಊರು ಅಂತ ಗೊತ್ತಾಗ್ತಿದ್ದಾಗೆ ಒಬ್ಬ ಸುಪಾರಿ ಕಿಲ್ಲರ್ಗೆ ಕಾಲ್ ಮಾಡಿದ್ದೆ. ಈ ಕಡೆ ಫೋಟೋನ ಕಳಿಸಿ ಇವನನ್ನು ಎಲ್ಲಿ ಸಿಕ್ಕಿದ್ರು ಕೂಡ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಆ ರೌಡಿಗಳು ಕೂಡ ಈ ಕಡೆ ಅಪ್ಪುನ ಹುಡುಕ್ತಿದ್ದಾರೆ. ಆ ದೇವಸ್ಥಾನದ ಸನ್ನಿಧಿಯಲ್ಲಿ ಅಪ್ಪು ಮತ್ತು ಗೌರಿ ಇಬ್ಬರು ಕೂಡ ಇದ್ದಾರೆ. ಅದರ ನಡುವೆ ಈ ಕಡೆ ಗೌರಿಯಿಂದಾಗಿ ಅಪ್ಪುವಿನ ಪ್ರಾಣಕ್ಕೆ ಅಪಾಯ ಕಾದಿದೆ. ಹಾಗಿದ್ರೆ ಈ ಕಡೆ ರೌಡಿಗಳು ಎಲ್ಲ ಕಡೆ ಫೋಟೋ ತೋರಿಸಿ ಅಪ್ಪುನ ಹುಡುಕ್ತಾ ಇರಬೇಕಾದ್ರೆ ಫೈನಲಿ ಅಪ್ಪು ಅವ್ರ ಕಣ್ಣಿಗೆ ಬಿದ್ದು ಅವನ ಜೀವ ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅದರ ನಡುವೆ ಈ ಕಡೆ ಪೊಲೀಸ್ ಅವರಂತೂ ಕೆರೆ ಎಲ್ಲ ಕಡೆ ಹುಡುಕ್ತಾರೆ. ಎಲ್ಲ ಕಡೆ ಹುಡುಕಿದ ನಂತರ ಈ ಕಡೆ ಟವರ್ ಲೊಕೇಶನ್ನ ಅಪ್ಪುದನ್ನ ಮಾಡಿದ್ರೆ ಜನಗಳು ಹೇಳಿದಾಗೆ ಅವನೇನಾದರೂ ಗೌರಿ ಕರ್ಕೊಂಡು ಹೋಗಿದ್ರೆ ಅಂದಾಗ ಇಲ್ಲ, ಯಾವುದೇ ಕಾರಣಕ್ಕೂ ಅಪ್ಪು ಅಂತ ಕೆಲಸ ಮಾಡಿರುವುದಿಲ್ಲ, ನಾನು ಆ ರೀತಿ ಅನುಮಾನ ಪಡಲ್ಲ ಅಂತ ಹೆಗ್ಡೆ ಅವರು ಹೇಳ್ತಾರೆ. ಈ ಕಡೆ ಅಪ್ಪು ಏನು ಅನ್ಕೊಳ್ಳಲ್ಲ, ನಾವು ಒಂದು ಟವರ್ನ ಲೊಕೇಶನ್ನ ಟ್ರ್ಯಾಕ್ ಮಾಡಿದ್ರೆ ಅಂದಾಗ ಅವನಿಗೆ ಗೊತ್ತಾಗ್ದಾಗ ಮಾಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ, ಅಪ್ಪು ನಂಬರ್ ಕೊಡಿ, ಅಪ್ಪು ನಂಬರ್ ಎಲ್ಲಿ ಟವರ್ ತೋರಿಸ್ತದೆ ಅಂತ ತಿಳ್ಕೊಂಡು ನಾವು ಅಲ್ಲಿ ಹೋಗಿ ಎಲ್ಲವನ್ನ ಕೂಡ ಸರ್ಚ್ ಮಾಡ್ತೀವಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಮಾಣಿಕ ಕೂಡ ಹೌದಪ್ಪ ಅಪ್ಪು ನಂಬರ್ನ ನಾವು ಟ್ರ್ಯಾಕ್ ಮಾಡಿಸೋಣ, ಆನಂತರ ಎಲ್ಲ ಕೂಡ ಗೊತ್ತಾಗುತ್ತೆ, ನಮಗೂ ಒಂದು ಕ್ಲಾರಿಟಿ ಸಿಗುತ್ತಲ್ವ, ನಮ್ಮ ಅಪ್ಪು ಜೊತೆ ಗೌರಿ ಹೋಗಿಲ್ಲ ಅನ್ನೋದು ನಮಗೂ ಕೂಡ ಕ್ಲಾರಿಟಿ ಸಿಕ್ತಿದ್ದಾಗೆ ಜನಗಳ ಮುಂದೆ ರಾಜರೋಷವಾಗಿ ನಾವು ಕೂಡ ಹೇಳ್ಬೋದಲ್ವ, ನಮ್ಮ ಗೌರಿ ಮತ್ತು ಅಪ್ಪು ಎಲ್ಲೂ ಕೂಡ ಓಡೋಗಿಲ್ಲ, ನೀವು ಅಂದ್ಕೊಂಡಿರೋದೆಲ್ಲ ಸುಳ್ಳು ಅಂತ ದಯವಿಟ್ಟು ಒಪ್ಕೊಳ್ಳಿ ಅಪ್ಪ ಅಂತ ಹೇಳ್ತಿದ್ದಾರೆ. ಸರಿ ಅಂತ ಹೇಳಿ ಈ ಕಡೆ ಹೆಗ್ಡೆ ಅವರು ಕೂಡ ಒಪ್ಕೋತಾರೆ. ಅಪ್ಪು ಮೇಲೆ ತುಂಬಾ ನಂಬಿಕೆ ಇದೆ. ಆದರೆ ಅಲ್ಲಿ ಅಪ್ಪು ಜೊತೆ ಗೌರಿ ಇದ್ದಾರೆ, ಬಟ್ ಇವರೆಲ್ಲ ಅಂದ್ಕೊಂಡಾಗೆ ಅವರಿಬ್ಬರು ಓಡ್ ಹೋಗಿಲ್ಲ, ಬೈ ಆಕ್ಸಿಡೆಂಟಲಿ ಮೀಟ್ ಆಗಿದ್ದಾರೆ, ಜೊತೆಲಿದ್ದಾರೆ, ಅಪ್ಪು ಗೌರಿನ ಕಾಪಾಡ್ತಿದ್ದಾರೆ. ಬಟ್ ಇಬ್ಬರು ಕೂಡ ಜೊತೆಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಖಂಡಿತ ಇಲ್ಲಿ ಊರಲ್ಲಿ ಯಾವ ಒಂದು ಗುಲ್ಲೆಬ್ಬಿದೆಯೋ ಅದೇ ಗಾಳಿ ಮಾತು ಸತ್ಯ ಆಗೋ ಸಾಧ್ಯತೆ ಇದೆ. ಈ ಕಡೆ ಸುಪಾರಿ ಕೊಟ್ಟಂತಹ ಕಿಲ್ಲರ್ಸ್ ಹುಡುಕ್ತಿದ್ದಾರೆ, ಆ ಕಡೆ ಪೊಲೀಸವರು ಟ್ರ್ಯಾಕ್ ಮಾಡ್ತಿದ್ದಾಗೆ ಲೊಕೇಶನ್ಗೆ ಹೋಗ್ತಾರೆ. ಅಲ್ಲಿ ಅಪ್ಪುನ ಅವರು ಕೂಡ ಹುಡುಕ್ತಿದ್ದಾರೆ. ಫೈನಲಿ ಇಲ್ಲಿ ಅಪ್ಪು ಗೌರಿ ಇಬ್ರು ಕೂಡ ಜೊತೆಯಾಗಿ ಸಿಕ್ಕಾಕೋತಾರೆ. ಇದರಿಂದ ಮನೆಯವ್ರಿಗೆಲ್ಲ ಬಿಗ್ ಶಾಕ್ ಆಗುತ್ತೆ. ಹಾಗಿದ್ರೆ ಎಲ್ಲರೂ ಕೂಡ ತಪ್ಪು ತಿಳ್ಕೊಂಡೇ ಬಿಡ್ತಾರೆ, ಗೌರಿ ಮನೆಯ ಹಾಗೆ ಅಪ್ಪು ಮನೆಯವರು, ಅಥವಾ ಅವರಿಬ್ಬರ ಮಾತನ್ನ ನಂಬಿ ಜನಗಳ ಮಾತನ್ನ ಅಲ್ಲಗೆಳಿತಾರ. ಎಷ್ಟೇ ನಂಬಿದ್ರು ಕೂಡ ಜನಗಳ ಬಾಯಿಗೆ ಆಹಾರ ಆದಮೇಲೆ ಅದರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಹೇಗೂ ತುಂಬಾ ಒಳ್ಳೆ ಹುಡುಗ, ನಾವು ನೋಡಿದಂಥ ಹುಡುಗ ಅಂತ ಹೇಳಿ ಬಡವರಾದರೂ ಪರವಾಗಿಲ್ಲ ಅಂತ ಹೇಳಿ ಗೌರಿ ಮದುವೆನ ಅಪ್ಪು ಜೊತೆ ಮಾಡಿಸ್ತಾರೆ. ಅದ್ರ ನಡುವೆ ಈ ಕಡೆ ಏನಾದರೂ ಅಪ್ಪುಗೆ ಪ್ರಾಣಕ್ಕೆ ಅಪಾಯ ಕಾದಿದ್ಯಾ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.